ಗರುಡ ಪುರಾಣದ ಪ್ರಕಾರ ಪರಸ್ತ್ರೀಯರೊಂದಿಗೆ ಅಕ್ರಮ ಸಂಬಂಧ ಅಂದ್ರೆ ವ್ಯಭಿಚಾರ ಮಾಡಿದವರಿಗೆ ಏನು ಶಿಕ್ಷೆ? ಗರುಡ ಪುರಾಣ ಹಿಂದೂ ಧರ್ಮದಲ್ಲಿ ಪಾಪ ಪುಣ್ಯ, ನರಕ ಸ್ವರ್ಗ, ಮರಣಾನಂತರದ ಫಲಗಳು ಇತ್ಯಾದಿಗಳನ್ನು ವಿವರಿಸುವ ಪ್ರಮುಖ ಗ್ರಂಥ. ಇದರಲ್ಲಿ ವಿಶೇಷವಾಗಿ ಆಚಾರಧರ್ಮ, ಪಾಪಗಳ ಪರಿಣಾಮ ಮತ್ತು ನರಕಗಳಲ್ಲಿ ಅನುಭವಿಸುವ ಶಿಕ್ಷೆಗಳು ಕುರಿತು ಸ್ಪಷ್ಟವಾಗಿ ಹೇಳಲಾಗಿದೆ. ಪರಸ್ತ್ರೀಯರೊಂದಿಗೆ ಸಂಭೋಗ ಅಂದ್ರೆ ವ್ಯಭಿಚಾರ ಮಾಡುವುದು ಗಂಭೀರ ಪಾಪವೆಂದು ಗರುಡ ಪುರಾಣ ಹೇಳುತ್ತದೆ. 1. ವ್ಯಭಿಚಾರ ಎಂದರೇನು? ಪರಸ್ತ್ರೀಗಮನ ಅಂದರೆ ಇನ್ನೊಬ್ಬರ ಪತ್ನಿಯೊಂದಿಗೆ ಲೈಂಗಿಕ ಸಂಬಂಧ ಹೊಂದುವುದು. ವಿವಾಹಿತ ಸಂಬಂಧಕ್ಕೆ ನಿಷ್ಠೆಯಾಗದೆ ಬೇರೆ ಮಹಿಳೆಯೊಂದಿಗೆ ದೈಹಿಕ ಸಂಬಂಧ ಹೊಂದುವುದು. ಕೇವಲ ದೇಹ ಸಂಬಂಧವಲ್ಲ, ಮನಸ್ಸಿನ ಮಟ್ಟದಲ್ಲಿಯೂ ಅಕ್ರಮ ಆಸೆ ಇಟ್ಟುಕೊಳ್ಳುವುದು. ಗರುಡ ಪುರಾಣದ ದೃಷ್ಟಿಯಲ್ಲಿ ಇದು ಧರ್ಮ ವಿರೋಧಿ ಕರ್ಮ. 2. ಪಾಪದ ಗಂಭೀರತೆ. ಗರುಡ ಪುರಾಣದಲ್ಲಿ ವ್ಯಭಿಚಾರವನ್ನು ದೊಡ್ಡ ಪಾಪಗಳಲ್ಲೊಂದು ಎಂದು ಪರಿಗಣಿಸಲಾಗಿದೆ. ಕಾರಣಗಳು: ಇದು ಕುಟುಂಬ ವ್ಯವಸ್ಥೆಯನ್ನು ಹಾಳು ಮಾಡುತ್ತದೆ, ನಂಬಿಕೆ, ಗೌರವ ಮತ್ತು ನೀತಿಯನ್ನು ಧ್ವಂಸ ಮಾಡುತ್ತದೆ, ಇನ್ನೊಬ್ಬರ ಜೀವನದಲ್ಲಿ ದುಃಖ ಮತ್ತು ದ್ರೋಹವನ್ನು ಉಂಟುಮಾಡುತ್ತದೆ. ಇದರ ಫಲವಾಗಿ ಪಾಪಿ ಆತ್ಮವು ಮರಣಾನಂತರ ನರಕವನ್ನು ಅನುಭವಿಸಬೇಕೆಂದು ಹೇಳಲಾಗಿದೆ. 3. ನರಕಗಳಲ್ಲಿ ನೀಡುವ ಶಿಕ್ಷೆಗಳು. ಗರುಡ ಪುರಾಣದಲ್ಲಿ ಹಲವಾರು ನರಕಗಳನ್ನು ವಿವರಿಸಲಾಗಿದೆ. ವ್ಯಭಿಚಾರ ಮಾಡಿದವರು ಕೆಲವು ವಿಶೇಷ ನರಕಗಳಲ್ಲಿ ಶಿಕ್ಷೆ ಅನುಭವಿಸುತ್ತಾರೆ ಎಂದು ಹೇಳಲಾಗಿದೆ. 1. ತಾಮ್ರಲೋಹ ನರಕ. ಇಲ್ಲಿ ಪಾಪಿಗಳನ್ನು ಕೆಂಪಗೆ ಕುದಿಯುತ್ತಿರುವ ಲೋಹದ ಪಾತ್ರೆಯಲ್ಲಿ ಹಾಕಲಾಗುತ್ತದೆ. ದೇಹ ಸುಟ್ಟು ನೋವು ಅನುಭವಿಸಬೇಕಾಗುತ್ತದೆ. ಇದು ದೇಹಾಸಕ್ತಿಯಿಂದ ಮಾಡಿದ ಪಾಪಕ್ಕೆ ಪ್ರತಿಕ್ರಿಯೆಯಾಗಿ ದೇಹವೇ ನೋವು ಅನುಭವಿಸುವ ಶಿಕ್ಷೆ. 2. ರೌರವ ನರಕ. ಈ ನರಕದಲ್ಲಿ ಕ್ರೂರ ಪ್ರಾಣಿಗಳಿಂದ ಕಚ್ಚಿಸಿಕೊಳ್ಳುವುದು, ನಿರಂತರ ಭಯ ಮತ್ತು ನೋವು ಅನುಭವಿಸುವುದು. ವ್ಯಭಿಚಾರದಿಂದ ಇತರರಿಗೆ ನೀಡಿದ ಮಾನಸಿಕ ನೋವಿನ ಪ್ರತಿಫಲವಾಗಿ ಆತ್ಮವು ತೀವ್ರ ಕಷ್ಟ ಅನುಭವಿಸುತ್ತದೆ. 3. ಕುಂಭೀಪಾಕ ನರಕ. ಇದು ಅತ್ಯಂತ ಭಯಾನಕ ನರಕಗಳಲ್ಲಿ ಒಂದು. ಕುದಿಯುತ್ತಿರುವ ಎಣ್ಣೆಯಲ್ಲಿ ಆತ್ಮವನ್ನು ಹಾಕಲಾಗುತ್ತದೆ. ಪುನಃ ಪುನಃ ಸುಟ್ಟು ನೋವು ಅನುಭವಿಸಬೇಕು. ಇದು ಕಾಮಾಸಕ್ತಿ ಮತ್ತು ದೇಹಾಸಕ್ತಿಯಿಂದ ಮಾಡಿದ ಪಾಪಕ್ಕೆ ದೊರೆಯುವ ಕಠಿಣ ಶಿಕ್ಷೆ ಎಂದು ವಿವರಿಸಲಾಗಿದೆ. 4. ಅಂಧತಮಿಸ್ರ. ಇಲ್ಲಿ ಪಾಪಿ ಆತ್ಮ ಸಂಪೂರ್ಣ ಕತ್ತಲೆಯಲ್ಲಿ ತಿರುಗಾಡಬೇಕು, ಭಯ, ಒಂಟಿತನ, ನೋವು ಅನುಭವಿಸಬೇಕು. ಇದು ನಂಬಿಕೆ ಧ್ವಂಸ ಮಾಡಿದವರಿಗಾಗಿ. 5. ಮನಸ್ಸಿನ ಪಾಪಕ್ಕೂ ಶಿಕ್ಷೆ. ಗರುಡ ಪುರಾಣದಲ್ಲಿ ಕೇವಲ ದೈಹಿಕ ವ್ಯಭಿಚಾರವಲ್ಲ, ಮನಸ್ಸಿನಲ್ಲಿ ಪರಸ್ತ್ರೀಯರ ಬಗ್ಗೆ ಕಾಮಾಸಕ್ತಿ ಇಟ್ಟುಕೊಂಡರೂ ಪಾಪವೆಂದು ಹೇಳಲಾಗಿದೆ. ಅಂದರೆ ಕೆಟ್ಟ ದೃಷ್ಟಿಯಿಂದ ನೋಡುವುದು, ಕಾಮಾಸಕ್ತಿ ಯೋಚನೆಗಳಲ್ಲಿ ಮುಳುಗುವುದು. ಇವುಗಳಿಗೂ ಕರ್ಮಫಲ ಇರುತ್ತದೆ. 6. ಸಮಾಜದಲ್ಲಿ ಪರಿಣಾಮ. ಈ ಪಾಪದ ಪರಿಣಾಮ ನರಕದಲ್ಲಷ್ಟೇ ಅಲ್ಲ, ಇಹಲೋಕದಲ್ಲಿಯೂ ಕಾಣಿಸುತ್ತದೆ. ಕುಟುಂಬದಲ್ಲಿ ಕಲಹ, ನಂಬಿಕೆಯ ನಾಶ, ಮಕ್ಕಳ ಮೇಲೆ ಕೆಟ್ಟ ಪರಿಣಾಮ, ಮಾನಸಿಕ ಒತ್ತಡ. ಅಂದರೆ ವ್ಯಭಿಚಾರದಿಂದ ಜೀವನದಲ್ಲೇ ದುಃಖ ಆರಂಭವಾಗುತ್ತದೆ. 7. ಪ್ರಾಯಶ್ಚಿತ್ತ ಅಂದರೆ ಪಾಪ ಪರಿಹಾರ. ಗರುಡ ಪುರಾಣದಲ್ಲಿ ತಪ್ಪು ಮಾಡಿದವರಿಗೆ ಪ್ರಾಯಶ್ಚಿತ್ತ ಮಾರ್ಗವೂ ಇದೆ. ನಿಜವಾದ ಪಶ್ಚಾತ್ತಾಪ, ಧರ್ಮದ ಮಾರ್ಗಕ್ಕೆ ಮರಳುವುದು, ಉಪವಾಸ, ದಾನ, ಜಪ, ಪೂಜೆ, ಪವಿತ್ರ ಜೀವನ ನಡೆಸುವುದು. ಇವುಗಳಿಂದ ಪಾಪದ ಪರಿಣಾಮ ಕಡಿಮೆಯಾಗುತ್ತದೆ ಎಂದು ಹೇಳಲಾಗಿದೆ. 8. ಧರ್ಮ ಪಾಲನೆಯ ಮಹತ್ವ. ಹಿಂದೂ ಧರ್ಮದಲ್ಲಿ ಗೃಹಸ್ಥ ಜೀವನದಲ್ಲಿ ಪತಿ ಪತ್ನಿ ಪರಸ್ಪರ ನಿಷ್ಠೆಯಾಗಿರಬೇಕು. ಗೌರವ, ಪ್ರೀತಿ, ನಂಬಿಕೆ ಕಾಪಾಡಬೇಕು. ಇದನ್ನೇ ಧರ್ಮ ಎಂದು ಕರೆಯಲಾಗುತ್ತದೆ. ಇದನ್ನು ಉಲ್ಲಂಘಿಸಿದರೆ ಕರ್ಮಫಲ ತಪ್ಪದು. 8. ಮುಖ್ಯ ಸಂದೇಶ. ಗರುಡ ಪುರಾಣದ ಸಾರಾಂಶ: ಕಾಮಾಸಕ್ತಿ ನಿಯಂತ್ರಿಸಬೇಕು, ಪರಸ್ತ್ರೀಯರ ಮೇಲೆ ಕಣ್ಣು ಹಾಕಬಾರದು, ಕುಟುಂಬ ಮೌಲ್ಯಗಳನ್ನು ಕಾಪಾಡಬೇಕು, ಧರ್ಮ ಪಾಲನೆ ಮಾಡಿದರೆ ಸ್ವರ್ಗ, ಅಕ್ರಮ ಮಾಡಿದರೆ ನರಕ. 9. ಅಂತಿಮವಾಗಿ, ಪರಸ್ತ್ರೀಯರೊಂದಿಗೆ ಸಂಭೋಗ ಗರುಡ ಪುರಾಣದ ಪ್ರಕಾರ ಗಂಭೀರ ಪಾಪ. ಇದರ ಫಲವಾಗಿ ನರಕಗಳಲ್ಲಿ ತೀವ್ರ ಶಿಕ್ಷೆ, ಮನಸ್ಸು ಮತ್ತು ಆತ್ಮಕ್ಕೆ ದುಃಖ, ಜೀವನದಲ್ಲಿ ಸಮಸ್ಯೆಗಳು. ಆದ್ದರಿಂದ ಧರ್ಮದ ಮಾರ್ಗದಲ್ಲಿ ನಡೆದು ನಿಷ್ಠೆಯಿಂದ ಜೀವನ ನಡೆಸುವುದು ಉತ್ತಮ ಎಂದು ಗರುಡ ಪುರಾಣ ಉಪದೇಶಿಸುತ್ತದೆ. ಕೊನೆಯಲ್ಲಿ ಈ ಎಲ್ಲ ವಿವರಗಳ ಉದ್ದೇಶ ಭಯ ಹುಟ್ಟಿಸುವುದಲ್ಲ, ನೀತಿ, ನಂಬಿಕೆ ಮತ್ತು ಸಂಯಮದಿಂದ ಬದುಕಬೇಕು ಎಂಬ ಸಂದೇಶವನ್ನು ನೀಡುವುದು.